ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಅವಧಿಯಲ್ಲಿ ನಾವು ಪದ್ಯ ಭಾಗದ ಒಂದು ಪದ್ಯವನ್ನ ಕಲಿತಾ ಹೋಗೋಣ ಮಕ್ಕಳೇ. ಕನ್ನಡ ಸಾಹಿತ್ಯ ವಿಶಾಲವಾಗಿ ಬೆಳೆದಂತಹ ಈ ಕನ್ನಡ ಸಾಹಿತ್ಯದಲ್ಲಿ ಕಥನ ಕವನ ಅನ್ನುವಂತಹದ್ದು ಕೂಡ ಒಂದು ವಿಶೇಷ ಸಾಹಿತ್ಯ ಪ್ರಕಾರ. ಕಥನ ಕವನ ಅಂತಂದ್ರೆ ಕಥೆಯನ್ನ ಕವನದ ಮೂಲಕವಾಗಿ ನಿರೂಪಿಸುವಂತಹ ಒಂದು ವಿಶೇಷ ಸಾಹಿತ್ಯವೇ ಕಥನ ಕವನ. ಇಂತಹ ಕಥನ ಕವನಗಳು ಓದುಗರಿಗೆ ಬಹಳ ಸರಳವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಆದರೆ ಕಥನದ ಕೊನೆಯಲ್ಲಿ ಒಂದು ಮಾನವೀಯ ಮೌಲ್ಯವನ್ನ, ನೈತಿಕ ಮೌಲ್ಯವನ್ನ ಹೊತ್ತಿರುವಂತಹ ಒಂದು ವಿಶೇಷ ಆಶಯವನ್ನ ಒಳಗೊಂಡಿರುತ್ತೆ ಕಥನ ಕವನಗಳು. ಇಂತಹ ಕಥನ ಕವನಗಳು ಸಾಕಷ್ಟಿದೆ ಮಕ್ಕಳೇ. ನೀವೆಲ್ಲ ಕೇಳಿರಬಹುದು, ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ನಿಜವಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಮುಂಗುಸಿಯ ಕಥೆಯನ್ನ ಹಾಡಿನ ರೂಪದಲ್ಲಿ ಹೇಳುವಂತಹ ಒಂದು ವಿಶೇಷ ಕಥನವನ್ನ ನೀವು ಕೇಳಿದ್ದೀರಿ. ಅಷ್ಟೇ ಯಾಕೆ ಮಕ್ಕಳೇ, ಪುಣ್ಯಕೋಟಿ ಕಥೆಯನ್ನ ಕೇಳಿದ್ದೀರಿ. ಎಲ್ಲರಿಗೂ ಗೊತ್ತಿರುವಂತಹ ಒಂದು ಕಥೆ ಮಕ್ಕಳೇ. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲ ಪರ್ಯನಾನಿಂತುತ್ತೇವೆನೋ. ಪುಣ್ಯಕೋಟಿಯ ಕಥೆ ಇವೆಲ್ಲವೂ ಕೂಡ ಕಥನ ಕವನದ ಒಂದು ವಿಶೇಷ ಶೈಲಿ ಮಕ್ಕಳು. ಇಂತಹ ಕಥನ ಕವನಗಳು ಅದರಲ್ಲಿ ಇವು ಬಹಳ ಮುಖ್ಯವಾದಂತಹ ಈ ಕಥನ ಕವನಗಳೇನಿದಾವೆ ಇವು ಮನಸ್ಸನ್ನ ರಂಜಿಸ್ತವೆ ಮಕ್ಕಳೇ. ಯಾಕೆಂದ್ರೆ ಇದು ಒಂದು ಘಟನೆಯನ್ನ ಆಧುನಿಕವಾಗಿ ರಚನೆಯಾದಂತಹ ಕವನಗಳು. ಇವು ಓದುಗರಲ್ಲಿ ಕುತೂಹಲವನ್ನ ಮೂಡಿಸುತ್ತೆ. ಒಂದು ಉತ್ತಮವಾದ ಅಂತ್ಯವನ್ನ ಈ ಕಥನ ಕವನಗಳು ನೀಡುತ್ತೆ. ಕೊನೆಯಲ್ಲಿ ಒಂದು ಒಳ್ಳೆಯ ಸಂದೇಶ, ಅನುಭವದ ನುಡಿಗುಟ್ಟನ್ನ ನೀಡೋದೇ ಈ ಕಥನ ಕವನದ ಒಂದು ವಿಶೇಷ ಲಕ್ಷಣ. ಇಂತಹ ಕಥನ ಕವನವನ್ನ ಸಾಹಿತಿಗಳಾದಂತಹ ಸುಬ್ಬಣ್ಣ ರಂಗಣ್ಣ ಯಕ್ಕುಂಡಿ ಅವರು ಒಂದು ಕಥನ ಕವನವನ್ನ ರಚಿಸಿ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ. ಅಂತಹ ವಿಶೇಷ ಕಥನ ಕವನವಾದಂತಹ ಸೂರಂ ಯಕ್ಕುಂಡಿ ಅವರು ಬರೆದಿರುವಂತಹ ಸಮಗ್ರ ಕಥನ ಕವನಗಳು ಎನ್ನುವಂತಹ ಕೃತಿಯಿಂದ ಆಯ್ದ ಪದ್ಯ ಭಾಗವೇ ಪಾರಿವಾಳ. ಮಕ್ಕಳೇ, ಈ ಪಾರಿವಾಳ ಪದ್ಯ ಓದುಗರಿಗೆ ಬಹಳ ಬೇಗ ಅರ್ಥ ಆಗುತ್ತೆ. ಆದರೆ ಇದರ ನೀತಿ ಏನು, ಜೀವನದಲ್ಲಿ ನಾವು ಏನೆಲ್ಲ ಅಳವಡಿಸಿಕೊಳ್ಬೇಕು ಅನ್ನೋದು ಈ ಪದ್ಯದ ಒಂದು ಬಹುಮುಖ್ಯ ಆಸೆ ಮಕ್ಕಳು. ಅಂತಹ ಪದ್ಯ ಭಾಗ ಈ ಪಾರಿವಾಳ ಕವನ ಏನ್ ಹೇಳುತ್ತೆ? ದಟ್ಟ ಕಾಡಿನಲ್ಲಿ ಇದ್ದಂತಹ ಒಂದು ಬಿಳಿ ಪಾರಿವಾಳಗಳ ಕಥೆಯನ್ನ ಹೇಳುತ್ತೆ. ಕಥೆಯನ್ನ ನಿರಂತರವಾಗಿ ಹೇಳ್ತಾ ಹೋಗ್ತಾ ಕಥೆಯ ಓದುಗರಿಗೆ ಸಂತೋಷವನ್ನ ಕೊಡುತ್ತೆ. ಕೊನೆಗೆ ದುಃಖಾಂತದಿಂದ ಅಂತ್ಯ ಆಗುತ್ತೆ. ಏನಿದೆ ಇಲ್ಲಿ? ನಾವು ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮತ್ಸರವನ್ನ ನಮ್ಮ ನಿಯಂತ್ರಣದಲ್ಲಿಟ್ಕೋಬೇಕು. ಅರಿಷಟ್ ವರ್ಗಗಳನ್ನ ನಾವು ಗೆದ್ದಿದ್ದೆ ಆದ್ರೆ ನಾವು ಜೀವನದಲ್ಲಿ ಮೋಕ್ಷ ಪ್ರತಿಪಾದನೆಯ ಮಾರ್ಗವನ್ನು ನೋಡಬಹುದು. ಹಾಗಾಗಿ ಮಕ್ಕಳೇ, ಈ ಪಾರಿವಾಳ ಪದ್ಯ ಮೋಹ ಎನ್ನುವಂತಹ ಒಂದು ಮೌಲ್ಯವನ್ನ ನಮಗೆ ಕೊಡ್ತಾ ಹೋಗುತ್ತೆ. ಮೋಹದಿಂದ ಆಗುವಂತಹ ನಾವುತಗಳೇನು ಅನ್ನೋದನ್ನ. ಹಿಂದೆ ನಾನು ನಿಮ್ಗೊಂದು ಹೇಳಿ, ದುಡುಕಿನ ಫಲ ಅಂತ ಒಂದು ಪದ್ಯ ಇತ್ತು ಮಕ್ಕಳೇ ನಮಗೆ ನಾವು ಓದುವಾಗ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೊಂದು ಪುಟ್ಟ ಕಥೆಯನ್ನ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ ಮಕ್ಕಳೇ. ಒಮ್ಮೆ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ರೈತನು ತನ್ನ ಹೆಂಡತಿ ಮತ್ತು ಮುದ್ದಾದ ಮಗುವಿನೊಡನೆ ವಾಸಿಸುತ್ತಿದ್ದ. ಒಂದು ದಿನ ದಿನದ ಕೆಲಸ ಮುಗಿಸಿ ಮನೆಗೆ ಬರುವಾಗ ರೈತನು ಒಂದು ಸಣ್ಣ ಮುಂಗುಸಿಯ ಮರಿಯನ್ನು ಮನೆಗೆ ತಂದ. ಓ ಪ್ರಿಯೆ, ಈ ಮುಂಗುಸಿ ಮರಿ ನಮ್ಮ ಮಗುವಿನ ಪ್ರೀತಿಯ ಸಾಕು ಪ್ರಾಣಿಯಾಗಿ ಬೆಳೆಯಬೇಕು. ಒಂದು ದಿನ ರೈತನ ಹೆಂಡತಿ ಪೇಟೆಗೆ ಹೋಗಬೇಕೆಂದುಕೊಂಡಳು. ಅವಳು ಮಗುವನ್ನು ತೊಟ್ಟಿಲಿನಲ್ಲಿ ಮಲಗಿಸಿದಳು. ದಯವಿಟ್ಟು ಮಗುವಿನ ಮೇಲೆ ಒಂದು ಕಣ್ಣಿಟ್ಟಿರಿ ಎಂದು ಹೇಳಿ ಪೇಟೆಗೆ ಹೊರಟು ಹೋದಳು. ಸ್ವಲ್ಪ ಹೊತ್ತಿನಲ್ಲೇ ಅವಳು ಮನೆಗೆ ಮರಳಿದಳು. ಅವಳು ಮುಂಗುಸಿಯ ಕಡೆ ನೋಡಿದಳು ಮತ್ತು ರಕ್ತ ರಕ್ತ ಎಂದು ಕೂಗಿಕೊಂಡಳು. ನೀನು ನನ್ನ ಮಗನನ್ನು ಕೊಂದು ಬಿಟ್ಟೆ. ಅವಳು ಪೂರಾ ಶಕ್ತಿ ಹಾಕಿ ಮುಂಗುಸಿಯನ್ನು ಕೋಲಿನಿಂದ ಹೊಡೆದಳು ಮತ್ತು
ಮಗುವನ್ನು ನೋಡಲು ಮನೆಯೊಳಗೆ ರಭಸದಿಂದ ನುಗ್ಗಿದಳು. ಮಗು ಗಾಢ ನಿದ್ರೆಯಲ್ಲಿತ್ತು. ನೆಲದ ಮೇಲೆ ತುಂಡು ತುಂಡಾಗಿ ಕತ್ತರಿಸಿದ ಒಂದು ಹಾವು ಸತ್ತು ಬಿದ್ದಿತ್ತು. ಅವಳಿಗೆ ನಡೆದದ್ದು ಏನು ಎಂದು ಅರ್ಥವಾಯಿತು. ಅವಳು ಮುಂಗುಸಿಯ ಬಳಿಗೆ ಓಡಿ ಹೋದಳು. ನೀನು ಹೋರಾಡಿ ಹಾವನ್ನು ಸಾಯಿಸಿ ನನ್ನ ಮಗುವಿನ ಪ್ರಾಣ ಉಳಿಸಿರುವೆ ಎಂದಳು. ಆದರೆ ಅವಳು ಹೇಳಿದುದು ಮುಂಗುಸಿಗೆ ಕೇಳಿಸಲೇ ಇಲ್ಲ. ಅವಳು ಸತ್ತ ಮುಂಗುಸಿಯ ಮುಂದೆ ಅಳುತ್ತಾ ಕುಳಿತಳು. ಎಷ್ಟು ಚೆನ್ನಾಗಿತ್ತಲ್ಲ. ನಮಗೆ ಇದು ಹಾಡಿನ ರೂಪದಲ್ಲಿತ್ತು. ಹಿಂದೊಂದೂರಲ್ಲಿ ಇದ್ದಳು ನಾರಿ, ಮುಂಗುಸಿಯೊಂದ ಸಾಕಿದಳು. ಕೊಡವನ್ನು ಹಿಡಿದು ನೀರನ್ನು ತರಲು ನದಿಯ ತೀರಕ್ಕೆ ಸಾಗಿದಳು. ತೊಟ್ಟಿಲೊಳಗಿನ ಪುಟ್ಟ ಮಗುವದು ಕೇಕಿಯ ಹಾಕಿತು ಮುದದಿಂದ. ಬಹಳ ಸೊಗಸಾದಂತಹ ಪದ್ಯಗಳು ಮಕ್ಕಳೇ. ನೋಡಿ, ಈ ಕಥೆಯನ್ನು ನೀವು ನೋಡಿದ್ರಿ. ಆಕೆ ಆಲೋಚನೆ ಮಾಡಲಿಲ್ಲ. ದುಡುಕಿ ನಿರ್ಧಾರವನ್ನು ತೆಗೆದುಕೊಂಡು ತಾನು ಮುಂಗುಸಿಯ ಬಾಯಿಯ ರಕ್ತವನ್ನು ನೋಡಿ ಅದು ತನ್ನ ಮಗುವನ್ನೇ ಕೊಂದಿದೆ ಎಂದು ಭಾವಿಸಿ ಮುಂಗುಸಿಯನ್ನ ಕೊಂದುಬಿಟ್ಲು. ಮಗುವಿನ ಮೇಲಿದ್ದಂತಹ ವ್ಯಾಮೋಹ ತನ್ನ ಮನೆಯ ರಕ್ಷಕನಾಗಿದ್ದಂತಹ ಮುಂಗುಸಿಯ ಮೇಲೆ ಸೇಡಾಗಿ ಪರಿಣಮಿಸಿತು. ಇಂತಹ ಮೋಹ ಅನ್ನೋದು ಹೆಚ್ಚಾದಂತಹ ಸಂದರ್ಭದಲ್ಲಿ ಆಗುವಂತಹ ಅನಾಹುತಗಳನ್ನ ಈ ಪ್ರಸ್ತುತ ಪದ್ಯ ಭಾಗದಲ್ಲಿ ಸೂರಂ ಯಕ್ಕುಂಡಿಯವರು ವರ್ಣಿಸ್ತಾರೆ ಮಕ್ಕಳೇ. ಈಗ ಈ ಕೃತಿ ರಚನಾಕಾರರಾದಂತಹ ಸುಬ್ಬಣ್ಣ ರಂಗಣ್ಣ ಯಕ್ಕುಂಡಿಯವರ ಪರಿಚಯವನ್ನ ಮಾಡಿಕೊಳ್ಳೋಣ. ಎಲ್ಲ ಪುಸ್ತಕವನ್ನು ತೆಗೆದುಕೊಳ್ಳಿ. ಕೃತಿಕಾರರ ಪರಿಚಯ. ಸೂರಂ ಯಕ್ಕುಂಡಿ ಇವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಯಕ್ಕುಂಡಿ. ಇವರು ಹುಟ್ಟಿದ್ದು 1923ರಂದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ. 1944ರಲ್ಲಿ BA ಆನರ್ಸ್ ಪದವಿ ಪಡೆದು ಯಕ್ಕುಂಡಿಯವರು ಉತ್ತರ ಕನ್ನಡ ಜಿಲ್ಲೆಯ ಬಂಕಿಕೊಡ್ಲಾದಲ್ಲಿ ಪ್ರೌಢಶಾಲೆಯ ಅಧ್ಯಾಪಕರಾಗಿ 35 ವರ್ಷಗಳ ಸೇವೆಯ ಅನಂತರ ಅಲ್ಲಿಯೇ ಮುಖ್ಯೋಪಾಧ್ಯಾಯರಾದರು. ಇವರ ಕೃತಿಗಳು ಕವನ ಸಂಕಲನಗಳು ಶ್ರೀ ಆನಂದ ತೀರ್ಥರು, ಸಂತಾನ, ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬಕುಳದ ಹೂವುಗಳು, ಕಥಾ ಸಂಕಲನಗಳು. ನೆರಳು, ಕಾದಂಬರಿ, ಪ್ರತಿಬಿಂಬಗಳು, ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರಗಳು ದೊರೆತಿವೆ. ಶ್ರೀಯುತರು 1995ರಲ್ಲಿ ನಿಧನರಾದರು. ಪ್ರಸ್ತುತ ಪಾರಿವಾಳ ಪದ್ಯವನ್ನು ಸೂರಂ ಯಕ್ಕುಂಡಿ ಅವರ ಸಮಗ್ರ ಕಥನಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ. ಮಕ್ಕಳೇ ಗಮನಿಸ್ತಾ ಹೋಗಿ. ಸೂರಂ ಯಕ್ಕುಂಡಿ ಇವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಯಕ್ಕುಂಡಿ. ಇವರು ಹುಟ್ಟಿದ್ದು 1923ರಲ್ಲಿ ಕರ್ನಾಟಕದ ಹಾವೇರಿ ಜಿಲ್ಲೆಯಲ್ಲಿ ಇವರು ಜನಿಸ್ತಾರೆ. 1923ರಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಇವರ ಜನ್ಮ ಆಗುತ್ತೆ. ಚಿತ್ರಪಟವನ್ನು ಗಮನಿಸ್ತಾ ಹೋಗಿ ಮಕ್ಕಳೇ. ಇವರೇ ಸುಬ್ಬಣ್ಣ ರಂಗಣ್ಣ ಯಕ್ಕುಂಡಿಯವರು. ಇವರು 1944ರಲ್ಲಿ BA ಆನರ್ಸ್ ಎನ್ನುವಂತಹ ಒಂದು ಪದವಿ ಶಿಕ್ಷಣವನ್ನು ಪಡೀತಾರೆ. ನಂತರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಂಕಿಕೊಡ್ಲ ಎನ್ನುವಂತಹ ಒಂದು ಗ್ರಾಮದಲ್ಲಿ ಇವರು ಶಿಕ್ಷಕ ವೃತ್ತಿಯನ್ನ ಪ್ರಾರಂಭಿಸಿ ಅಲ್ಲೇ ಅಧ್ಯಾಪಕರಾಗಿ 35 ವರ್ಷಗಳ ಸೇವೆಯ ನಂತರ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿಯನ್ನ ಹೊಂದಿದ್ದಾರೆ ಸುಬ್ಬಣ್ಣ ರಂಗಣ್ಣ ಯಕ್ಕುಂಡಿಯವರು. ಇವರು ರಚಿಸಿರುವಂತಹ ಕೃತಿಗಳನ್ನು ನೋಡ್ತಾ ಹೋದ್ರೆ ಮೊದಲನೇದಾಗಿ ಇವರು ಬರೆದಂತಹ ಕವನ ಸಂಕಲನಗಳು ಯಾವ್ಯಾವುದು ಅಂತಂದ್ರೆ ಶ್ರೀ ಆನಂದ ತೀರ್ಥರು, ಸಂತಾನ, ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬಕುಳದ ಹೂವುಗಳು ಎನ್ನುವಂತಹ ಕವನ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ. ಅಲ್ಲದೆ ನೆರಳು ಎಂಬ ಕವನ ಸಂಕಲನ ಕಥಾ ಸಂಕಲನವನ್ನು ಬರೆದಿದ್ದಾರೆ. ಇವರ ಕಾದಂಬರಿ ಪ್ರತಿಬಿಂಬಗಳು. ಇವರು ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಇವರಿಗೆ ದೊರೆತಂತಹ ಪುರಸ್ಕಾರಗಳನ್ನು ನೋಡ್ತಾ ಹೋಗೋದಾದ್ರೆ ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರು ಹೌದು. ಶ್ರೀಯುತರು 1995ರಲ್ಲಿ ಇಹಲೋಕವನ್ನು ತ್ಯಜಿಸಿದರು. ಇಂತಹ ಮಹಾನ್ ಸಾಹಿತಿ ಯಾರೋ ಸುಬ್ಬಣ್ಣ ರಂಗಣ್ಣ ಯಕ್ಕುಂಡಿ ಅವರ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆಯ್ದ ಪದ್ಯ ಭಾಗವೇ ಪಾರಿವಾಳಗಳು.
ಪದ್ಯ ಭಾಗವನ್ನ ಗಾಯನ ಮಾಡ್ತಾನೆ, ಮುಂದೆ ವಿವರಣೆ ಮಾಡ್ತಾ ಹೋಗೋಣ ಮಕ್ಕಳೇ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಅಂದಿಗೂ ಹಗಲಿರವು ಒಂದಾನೊಂದು, ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಹಗಲಿರವು ಒಂದಾನೊಂದು, ಹಿಗ್ಗು ತುಂಬಿತ್ತು ಹೊದರಿನಲ್ಲಿ ಬಂದು, ಹಿಗ್ಗು ತುಂಬಿತ್ತು ಹೊದರಿನಲ್ಲಿ ಬಂದು, ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಇಟ್ಟ ಮೊಟ್ಟೆಯ ನೊಡೆದು ಹಿಗ್ಗುತ್ತಿವುಗಳ ಪ್ರೀತಿ, ಮುದ್ದು ಮರಿಗಳ ಮಧುರ ಸದ್ದು ಕೇಳಿ, ಮುದ್ದು ಮರಿಗಳ ಮಧುರ ಸದ್ದು ಕೇಳಿ, ದಿನ ಕಳೆದ ಆನಂದದಿಂದ ಬಾಳಿ, ದಿನ ಕಳೆದ ಆನಂದದಿಂದ ಬಾಳಿ, ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ, ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ, ಪುಟ್ಟ ಮರಿಗಳು ಹಾರಿ ಸಿಲುಕಿ ಸಿರಿಗೆ, ಪುಟ್ಟ ಮರಿಗಳು ಹಾರಿ ಸಿಲುಕಿ ಸಿರಿಗೆ, ಚೀತ್ಕರಿಸತೊಡಗಿದವು ಬರಲು ಹೊರಗೆ, ಚೀತ್ಕರಿಸತೊಡಗಿದವು ಬರಲು ಹೊರಗೆ, ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಕಂಡು ಪಾರಿವಾಳಗಳ ಪಾಡು ತಾಯಿ ಧುಮುಕಿತು ಬಲೆಗೆ, ಹೆಂಡತಿಯ ನಗರಿರದ ಗಂಡು ಹಕ್ಕಿ, ಹೆಂಡತಿಯ ನಗರಿರದ ಗಂಡು ಹಕ್ಕಿ, ಒಳಗೆ ಬಂದಿತು ಬಿಕ್ಕಿ ಬಿಕ್ಕಿ ಬಿಕ್ಕಿ, ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ, ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡ ವಿವೇಕ, ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು, ಹಸಿದ ಬೇಡನು ನಡೆದ ಹೊತ್ತುಕೊಂಡು, ಹಸಿದ ಬೇಡನು ನಡೆದ ಹೊತ್ತುಕೊಂಡು, ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ವ್ಯಾಮೋಹವನ್ನು ತೊರೆದು ಬಾಳಬೇಕು, ಏನು ಬಂದರೂ ಕೂಡ ತಾಳಬೇಕು, ವ್ಯಾಮೋಹವನ್ನು ತೊರೆದು ಬಾಳಬೇಕು, ಏನು ಬಂದರೂ ಕೂಡ ತಾಳಬೇಕು, ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ನೀವು ಕೂಡ ರಾಗಬದ್ಧವಾಗಿ ಇನ್ನೂ ಸೊಗಸಾಗಿ ಹಾಡೋದನ್ನ ಕಲೀರಿ ಮಕ್ಕಳೇ. ಈ ಪದ್ಯ ಭಾಗದಲ್ಲಿ ಕಂಡು ಬರುವಂತಹ ಪದಗಳ ಅರ್ಥವನ್ನು ನಾವು ನೋಡ್ತಾ ಹೋಗೋಣ. ಮುಸುಕು ಅಂದ್ರೆ ಆವರಿಸು, ಸುತ್ತುವರಿ ಎನ್ನುವ ಅರ್ಥವನ್ನ ಕೊಡುತ್ತೆ. ವ್ಯಾಮೋಹ ಅಂದ್ರೆ ಅತಿಯಾದ ಪ್ರೀತಿ ಮಕ್ಕಳೇ. ಹೊದರು ಅಂದ್ರೆ ಪೊದೆ ಎಂಬ ಅರ್ಥವನ್ನ ಕೊಡುತ್ತೆ.
ವಾತ್ಸಲ್ಯ ಅಂದರೆ ಪ್ರೀತಿ, ಅಕ್ಕರೆ, ಮಮತೆ ಎಂಬ ಅರ್ಥವನ್ನು ನೀಡುತ್ತೆ. ಇನ್ನು ಸಿದ್ಧಿ ಅಂದರೆ ಫಲಕಾರಿಯಾಗು, ಪ್ರಾಪ್ತವಾಗು, ದೊರಕು ಅನ್ನುವಂತಹ ಅರ್ಥವನ್ನ ಕೊಡ್ತಾ ಹೋಗುತ್ತೆ ಮಕ್ಕಳೇ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಕೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ದಟ್ಟವಾದ ಕಾಡು, ಗೋಂಡಾರಣ್ಯ ಅಂದ್ರೆ ನಗರ ಪ್ರದೇಶದಿಂದ ಸ್ವಲ್ಪ ದೂರ ಇರುವಂತಹ ಒಂದು ಒತ್ತೊತ್ತಾಗಿ ಬೆಳೆದ ದಟ್ಟವಾದಂತಹ ವಿಶಾಲವಾದ ಅರಣ್ಯ ಮಕ್ಕಳು. ಆ ದಟ್ಟ ಕಾಡಿನಲ್ಲಿ ಒಂದು ಹೆಮ್ಮರವಿತ್ತು. ಹೆಮ್ಮರ, ಹೆಮ್ಮರ ಅಂದ್ರೆ ಹಿರಿದಾದ ಮರಕ್ಕೆ ಹೆಮ್ಮರ ಅಂತ ಕರೀತೀವಿ ಮಕ್ಕಳೇ. ಹೆಮ್ಮರ ಅನ್ನುವಂತಹ ಶಬ್ದ ಕರ್ಮಧಾರಿಯ ಸಮಾಸಕ್ಕೆ ಉದಾಹರಣೆ. ಹಿರಿದು ಪ್ಲಸ್ ಮರ, ಹೆಮ್ಮರ, ಕರ್ಮಧಾರಿಯ ಸಮಾಸ. ದಟ್ಟ ಕಾಡಿನಲ್ಲಿರುವಂತಹ ಹೆಮ್ಮರದ ಪೊದೆಯಲ್ಲಿ, ಹೊದರು ಅಂದ್ರೆ ಪೊದೆಯಲ್ಲಿ ಏನಿತ್ತು, ಪುಟ್ಟ ಸಂಸಾರವನ್ನ ಹೂಡಿಕೊಂಡು. ನೋಡಿ, ಯಾವುದೇ ಒಬ್ಬ ಜೀವಿಗೆ ತನ್ನದೇ ಆದಂತಹ ಕುಟುಂಬ, ನಾವೇ ಮನುಷ್ಯರು ನೋಡಿ, ನಮ್ಮ ಕುಟುಂಬವನ್ನ ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಮ್ಮದೇ ಆದಂತಹ ಒಂದು ಮನೆಯನ್ನ ಕಟ್ಕೊಂಡಿದ್ದೇವೆ, ನಮ್ಮದೇ ಆದ ಗೂಡನ್ನ ಮಾಡ್ಕೊಂಡಿದ್ದೇವೆ. ಹಾಗೆ ಆ ಪಾರಿವಾಳಗಳ ಜೋಡಿಯೂ ಕೂಡ ಏನ್ ಮಾಡಿದ್ರು ಅಂದ್ರೆ ಒಂದು ಕಾಡಿನಲ್ಲಿ ಹೆಮ್ಮರದ ಪೊದೆಯಲ್ಲಿ ತಮ್ಮದೇ ಆದಂತಹ ಒಂದು ಗೂಡನ್ನ ಕಟ್ಟಿಕೊಂಡು ಸಂಸಾರವನ್ನ ಮಾಡ್ತಾ ಇದ್ರು. ಮುದ್ದಾದ ಬಿಳಿ ಪಾರಿವಾಳಗಳ ಜೋಡಿ ಸಂಸಾರವನ್ನ ಮಾಡ್ತಾ ಇದ್ರು ಮಕ್ಕಳೇ. ನೋಡಿ, ಬಿಳಿ ಪಾರಿವಾಳಗಳು ಎಲ್ಲಿ ವಾಸ ಮಾಡುತ್ತಿದ್ದವು, ಎಲ್ಲಿ ಸಂಸಾರ ಮಾಡಿದ್ದವು? ದಟ್ಟ ಕಾಡಿನ ಹೆಮ್ಮರದ ಪೊದೆಯಲ್ಲಿ ಮುದ್ದು ಬಿಳಿ ಪಾರಿವಾಳಗಳು ಸಂಸಾರವನ್ನ ಮಾಡ್ತಾ ಇದ್ರು. ಹೀಗಿರ್ಬೇಕಾದ್ರೆ ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರವು ಒಂದನೊಂದು. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರವು ಒಂದನೊಂದು. ಹಿಗ್ಗು ತುಂಬಿತ್ತು ಹೊದರಿನಲ್ಲಿ ಬಂದು, ಹಿಗ್ಗು ತುಂಬಿತ್ತು ಹೊದರಿನಲ್ಲಿ ಬಂದು. ಆಹಾ, ಎಷ್ಟು ಸೊಗಸಾಗಿ ಈ ಕಥೆಯನ್ನ ಕವನದ ಮೂಲಕ ನಮ್ಮ ಕವಿಗಳು ವಿವರಿಸ್ತಾ ಹೋಗ್ತಾರೆ ಮಕ್ಕಳೇ. ಹಗಲು ഇരുಳು, ಹಗಲು ಅಂದ್ರೆ ಮುಂಜಾನೆ ಬೆಳಕಿನ ಸಮಯ, ഇരുಳು ಅಂದ್ರೆ ರಾತ್ರಿಯ ಸಮಯ. ಇವೆರಡು ಜೋಡಿ ಪದಗಳು ಮತ್ತು ವಿರುದ್ಧಾರ್ಥಕ ಪದಗಳು ಮಕ್ಕಳೇ. ಹಗಲು ഇരുಳು, ಹಗಲು ರಾತ್ರಿ ಆಗ್ತಾನೆ ಇರುತ್ತೆ ಅಲ್ವಾ? ಹಗಲಾಗಲಿ ರಾತ್ರಿ ಆಗಲಿ ಈ ಪಾರಿವಾಳಗಳ ಜೋಡಿ ಒಂದನ್ನ ಬಿಟ್ಟು ಒಂದು ಬದುಕುತ್ತಿರ್ಲಿಲ್ಲ. ಅಷ್ಟು ಪ್ರೀತಿಯಿಂದ ಬದುಕ್ತಾ ಇದ್ದಂತಹ ಈ ಬಿಳಿ ಪಾರಿವಾಳಗಳ ಜೋಡಿ ಜೊತೆಗೂಡಿ, ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದಂತಹ ಈ ಜೋಡಿ ಎಂದಿಗೂ ಒಂದನ್ನೊಂದು ಅಗಲಿ ಬದುಕುತ್ತಿರಲಿಲ್ಲ. ಇವು ತನ್ನ ಗೂಡಿ ಒಳಗಡೆ ಬಂದು ಹಿಗ್ಗಿನಿಂದ, ಹಿಗ್ಗು ಸಂತೋಷ, ಆನಂದ, ಆನಂದದಿಂದ ದಿನ ಕಳೀತಾ ಇತ್ತು. ಇವು ಎಷ್ಟು ಅನ್ಯೋನ್ಯವಾದಂತಹ ಸಂಬಂಧ ಇದರಲ್ಲಿತ್ತು ಅಂದ್ರೆ ಮೇಡ್ ಫಾರ್ ಈಚ್ ಅದರ್ ಅಂತಾರಲ್ಲ ಹಾಗೆ, ಒಂದನ್ನೊಂದು ಬಿಟ್ಟಿರ್ತಿರ್ಲಿಲ್ಲ. ಇಂತಹ ಪಾರಿವಾಳಗಳ ಜೋಡಿಯನ್ನ ಇಲ್ಲಿ ಹೇಳಲಾಗ್ತದೆ. ಮಕ್ಕಳೇ, ನೀವು ಗಮನಿಸಿರ್ಬೋದು, ಈ ಪ್ರೀತಿಯ ಸಂಕೇತಕ್ಕೆ ಪಾರಿವಾಳಗಳ ಚಿತ್ರವನ್ನ ತೋರಿಸ್ತಾರೆ, ಎರಡು ಜೋಡಿ ಪಾರಿವಾಳಗಳ ಚಿತ್ರವನ್ನ ನೋಡಿ. ಯಾಕೆಂದ್ರೆ ಶುಭ್ರ ಮನಸ್ಸಿನ ಬಿಳಿಯ ಪಾರಿವಾಳಗಳ ಬಗ್ಗೆ ಇಲ್ಲಿ ಲೇಖಕರು ವರ್ಣಿಸ್ತಾ ಹೋಗ್ತಾರೆ. ಈ ಎರಡೂ ಪಾರಿವಾಳಗಳು ಶುದ್ಧ ಮನಸ್ಕರಾಗಿ ತಮ್ಮ ಜೀವನವನ್ನ ನಡೆಸ್ತಾ ಇತ್ತು. ದೊಡ್ಡ ಕಾಡಿನ ಹೆಮ್ಮರದ ಹೊದರಿನಲ್ಲಿ ಮುದ್ದಾದ ಬಿಳಿ ಪಾರಿವಾಳಗಳ ಜೋಡಿ ಸಂಸಾರವನ್ನ ಹೂಡಿತು. ಹಗಲಿರುಳು ಜೊತೆಗೂಡಿ ಬಾಳ್ತಾ ಇತ್ತು. ಒಂದನ್ನೊಂದು ಅಗಲಿರದೆ ತಮ್ಮ ಜೀವನವನ್ನ ನಡೆಸ್ತಾ ಆನಂದದಿಂದ ಬಾಳ್ತಾ ಇತ್ತು. ಇಟ್ಟ ಮೊಟ್ಟೆಯ ನೊಡೆದು ಹಿಗ್ಗೂತಿವುಗಳ ಪ್ರೀತಿ, ಮುದ್ದು ಮರಿಗಳ ಮಧುರ ಸದ್ದು ಕೇಳಿ. ಇಟ್ಟ ಮೊಟ್ಟೆಯ ನೊಡೆದು ಹಿಗ್ಗೂತಿವುಗಳ ಪ್ರೀತಿ, ಮುದ್ದು ಮರಿಗಳ ಮಧುರ ಸದ್ದು ಕೇಳಿ. ದಿನ ಕಳೆದವು ಆನಂದದಿಂದ ಬಾಳಿ. ಎಷ್ಟು ಆನಂದದಿಂದ ತಮ್ಮ ಜೀವನವನ್ನು ಅವರು ನಡೆಸ್ತಾ ಇದ್ದಾರೆ. ತಾವು ಇಟ್ಟಂತಹ ಮೊಟ್ಟೆಯನ್ನು ಒಡೆದಿದ್ದಾವೆ. ಮೊಟ್ಟೆ ಇಟ್ಟ ಆ ಮೊಟ್ಟೆಯಿಂದ ಮರಿಗಳು ಹೊರಗೆ ಬಂದಿದ್ದಾವೆ. ಆ ಮರಿಗಳು ಚೀವು ಚೀವು ಮುಟ್ಟುತ್ತಾ ಮಧುರವಾದ ಶಬ್ದವನ್ನ ಹೊರಹೊಮ್ಮುತ್ತಿದೆ. ಇಂತಹ ಮಧುರ ಶಬ್ದದೊಂದಿಗೆ
ಮುದ್ದಾದ ಪುಟ್ಟ ಕುಟುಂಬ ಆನಂದದಿಂದ ಬಾಳ್ತಾ ಇತ್ತು. ಮುದ್ದು ಮರಿಗಳ ಮಧುರ ಸದ್ದನ್ನ ಕೇಳಿ, ಸುಮಧುರವಾದ ಹಾಡನ್ನ ಕೇಳಿ ಅವು ದಿನವನ್ನ ಕಳೀತಾ ಇತ್ತು. ನೋಡಿ, ಪಾರಿವಾಳಗಳು ಹೇಗೆ ದಿನ ಕಳೀತಾ ಇತ್ತು? ಆನಂದದಿಂದ ಮುದ್ದು ಮರಿಗಳ ಸದ್ದನ್ನ ಕೇಳ್ತಾ ಅವು ದಿನವನ್ನ ಕಳೀತಾ ಇತ್ತು. ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ, ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ, ಪುಟ್ಟ ಮರಿಗಳು ಹಾರಿ ಸಿಲುಕಿ ಸಿರಿಗೆ, ಪುಟ್ಟ ಮರಿಗಳು ಹಾರಿ ಸಿಲುಕಿ ಸಿರಿಗೆ, ಚೀತ್ಕರಿಸತೊಡಗಿದವು ಬರಲು ಹೊರಗೆ, ಚೀತ್ಕರಿಸತೊಡಗಿದವು ಬರಲು ಹೊರಗೆ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊಲವಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರಗೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಮುದ್ದಾದ ಮರಿಗಳ ಸದ್ದನ್ನ ಕೇಳ್ತಾ ಆನಂದದಿಂದ ಬಾಳ್ತಾ ಇರುವಂತಹ ಈ ಜೋಡಿಗೆ ಒಂದು ದಿನ ಆಪತ್ಕಾಲ ಬಂತು. ಒಬ್ಬ ಬೇಟೆಗಾರ, ಮಕ್ಕಳಿಗೆ ಬೇಡ ಅನ್ನೋ ಶಬ್ದವನ್ನು ನೀವು ಗಮನಿಸಬೇಕು. ಬೇಡ ಅನ್ನುವಂಥದ್ದು ಕ್ರಿಯಾಪದವಾಗಿ ಬಳಸಿಕೊಳ್ಳಬಹುದು, ನಾಮಪದವನ್ನಾಗಿಯೂ ಕೂಡ ಇಲ್ಲಿ ಬಳಸಬಹುದು ಮಕ್ಕಳು. ಬೇಡ ಎಂದರೆ ಬೇಡ ಅಲ್ವಾ? ಆದರೆ ಇಲ್ಲಿ ಬಳಕೆಯಾಗಿರುವಂತಹ ಬೇಡ ಬೇಟೆಗಾರ ಎಂಬ ಅರ್ಥವನ್ನು ನೀಡುತ್ತೆ. ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ, ಬೇಟೆಗಾರ ತನ್ನ ನಿತ್ಯ ವೃತ್ತಿಯನ್ನ ಮಾಡ್ಬೇಕಲ್ವಾ, ಅವನು ಬಂದು ತಾನು ತಂದಂತಹ ಬಲೆಯನ್ನ ಬೀಸ್ತಾನೆ, ಬಲೆಯನ್ನು ಹರಡ್ತಾನೆ. ಪಾರಿವಾಳಗಳು ಆಟಾಡ್ಲಿಕ್ಕೆ ಹೊರಗೆ ಬಂದಂತಹ ಮುದ್ದಾದ ಬಿಳಿ ಪಾರಿವಾಳಗಳು ಹಾರ್ಕಂತ ಬಂದು ಆ ಬೇಡ ಬೀಸಿದ ಬಲೆ ಒಳಗೆ ಸಿಕ್ಕಾಕೊಂಡಿರ್ತವೆ. ಆ ತಾಯಿ ಪಾರಿವಾಳ ಅಯ್ಯೋ ತನ್ನ ಮಕ್ಕಳೆಲ್ಲವೂ ಬಲೆಗೆ ಸಿಕ್ಕಾಕೊಳ್ತಾವಲ್ಲ ಅನ್ನೋದನ್ನ ಗಮನಿಸುತ್ತೆ. ಯಾಕೆಂದ್ರೆ ಈ ಪಾರಿವಾಳದ ಮರಿಗಳು ಹೊರಗೆ ಬರಲಿಕ್ಕೆ ಚೀತ್ಕರಿಸುತ್ತವೆ, ಚೀರಾಡ್ತವೆ. ಅದನ್ನ ನೋಡಿ ತಾಯಿ ಪಾರಿವಾಳ ಮುಂದೇನ್ ಮಾಡುತ್ತೆ ಅನ್ನೋದನ್ನ ಈ ಪದ್ಯ ಹೇಳುತ್ತೆ. ಕಂಡು ಪಾರಿವಾಳಗಳ ಪಾಡು ತಾಯಿ ಧುಮುಕಿತು ಬಲೆಗೆ, ಹೆಂಡತಿಯ ನಗಲಿಯದ ಗಂಡು ಹಕ್ಕಿ, ಹೆಂಡತಿಯ ನಗಲಿಯದ ಗಂಡು ಹಕ್ಕಿ, ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ. ನೋಡಿ, ಆ ಮರಿಗಳೆಲ್ಲವೂ ಸಿಗಾಕೊಂಡಂತದ್ದನ್ನ ನೋಡಿ ತಾಯಿ ಪಾರಿವಾಳ ಅವುಗಳ ಸ್ಥಿತಿಯನ್ನು ಕಂಡು ಅಯ್ಯೋ ನನ್ನ ಮುದ್ದು ಮರಿಗಳೆಲ್ಲ ಬೇಡನ ಬಲಿಯಲ್ಲಿ ಸಿಗಾಕೊಂಡಿದ್ದಾವೆ, ನಾನೇನಾದ್ರೂ ಮಾಡಿ ಅವುಗಳನ್ನ ಹೊರಗಡೆ ತರಬೇಕು ಅಂತ ಹೇಳಿ ಹೋಗ್ತಾಳೆ. ಆಗ ಅದು ಕೂಡ ಸಿಗಾಕೊಂಡ್ಬಿಡುತ್ತೆ. ಅಯ್ಯೋ, ಹಗಲಿಲ್ಲೂ ಜೊತೆಗೂಡಿ ಬಾಳ್ತಿದ್ದಂತಹ ಗಂಡು ಹಕ್ಕಿ ತನ್ನ ಹೆಂಡತಿಯನ್ನ ಹೇಗೆ ಬಿಟ್ಟಿರ್ಲಿ, ತಾನೇನಾದ್ರೂ ಮಾಡೋದನ್ನ ಬಿಡಿಸ್ಬೇಕು ಅಂತ ಗಂಡು ಹಕ್ಕಿನೂ ಕೂಡ ಹೋಗುತ್ತೆ. ಎಲ್ಲರೂ ಆ ಬೇಡನ ಬಲಿಯಲ್ಲಿ ಸಿಕ್ಕಾಕೊಳ್ತಾರೆ ಮಕ್ಕಳೇ. ನೋಡಿ, ಎಷ್ಟು ಸಂತೋಷವಾದ ಕುಟುಂಬ, ಎಷ್ಟು ಆನಂದದಿಂದ ದಿನ ಕಳೀತಾ ಇದ್ದಂತಹ ಕುಟುಂಬ ದುಃಖಾಂತ್ಯಕ್ಕೆ ಬಂದ್ಬಿಡ್ತು. ಅಲ್ಲಿ ಬೇಡನ ಬಲೆಗೆ ಸಿಗಾಕೊಂಡಿರ್ತಾರೆ. ಬಹಳ ಸೊಗಸಾಗಿ ಪದ್ಯದ ಕೊನೆಯಲ್ಲಿ ಕವಿ ನೀತಿ ಪಾಠವನ್ನು ಹೇಳ್ತಾರೆ ಮಕ್ಕಳೇ. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡ ವಿವೇಕ, ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡ ವಿವೇಕ, ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು, ಹಸಿದ ಬೇಡನು ನಡೆದ ಹೊತ್ತುಕೊಂಡು. ನೋಡಿ, ವ್ಯಾಮೋಹ ಅನ್ನೋದನ್ನ ಹೇಳ್ತೀವಿ, ಮೋಹ ಅಂತ ಅತಿಯಾದ ಪ್ರೀತಿ. ವಾತ್ಸಲ್ಯ ಅಂದ್ರೆ ಯಾವತ್ತೂ ಕೂಡ ಪ್ರೀತಿ ಇರಬೇಕು, ಅತಿಯಾದ ಪ್ರೀತಿ ಇರಬಾರ್ದು. ನಮ್ಮ ಮೇಲೆ ಯಾರಾದ್ರೂ ಒಬ್ರು ಅತಿಯಾದ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ, ಅವ್ರು ನಮ್ಮನ್ನ ಬಿಟ್ಟು ಹೋದಂತಹ ಸಂದರ್ಭದಲ್ಲಿ ಬಹಳ ನೋವಾಗುತ್ತೆ ಮಕ್ಕಳೇ. ಎಲ್ಲವನ್ನು ಕಷ್ಟ ಸುಖವನ್ನ ಸರಿಯಾಗಿ ಸಮನಾಗಿ ಜೀವನದಲ್ಲಿ ಅಳವಡಿಸ್ಕೋಬೇಕು ನಾವು. ಯಾಕೆಂದ್ರೆ ಇವಾಗ ತಾಯಿ ಪಾರಿವಾಳ ಯೋಚನೆ ಮಾಡಬಹುದಿತ್ತು, ಅಯ್ಯೋ ನನ್ನ ಮರಿಗಳಂತೂ ಸಿಗಾಕೊಂಡ್ವು, ದುಃಖಿಸಿ ಹೊರಗೆ ಬಂದ್ಬಿಟ್ಟಿದ್ರೆ ಮತ್ತೊಂದಷ್ಟು ಮರಿಗಳನ್ನ ತೆಗೆದುಕೊಂಡು ಮುಂದಿನ ಜೀವನವನ್ನ ಸಾಗಿಸಬಹುದಿತ್ತು. ಆದ್ರೆ ಮೂರ್ಖ ಬುದ್ಧಿ, ಅತಿಯಾದ ಪ್ರೀತಿ ಒಂದನ್ನ ರಕ್ಷಿಸಿಕೊಳ್ಳಕ್ಕೆ ಹೋಗಿ ತಾವು ಕೂಡ ಬಲೆಯಲ್ಲಿ ಬಿದ್ದು ಸಾವಿನ ಕೂಪಕ್ಕೆ ಬಿದ್ದು. ಅದಕ್ಕೆ ಬಹಳ ಸೊಗಸಾಗಿ ಅಂತಿಮವಾಗಿ ಅವರು ತಮ್ಮ ಪದ್ಯದಲ್ಲಿ ಹೇಳ್ತಾರೆ ಮಕ್ಕಳೇ, ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ವ್ಯಾಮೋಹವನ್ನು ತೊರೆದು ಬಾಳಬೇಕು, ಏನು
ಬುದ್ಧಿ ಸರ್ವನಾಶದ ಸಿದ್ಧಿ. ಮೋಹ ಅನ್ನೋದು ಆವರಿಸ್ಬಿಟ್ರೆ ಇಡೀ ನಮ್ಮ ಮನಸ್ಸನ್ನ, ನಮ್ಮ ದೇಹವನ್ನ, ನಮ್ಮ ಕುಟುಂಬವನ್ನ ನಿರ್ನಾಮ ಮಾಡುತ್ತೆ. ಮೋಹ ಯಾವತ್ತೂ ಆವರಿಸುತ್ತೋ ಅವತ್ತಿಗೆ ಯಾವುದೇ ರೀತಿಯ ಫಲಕಾರಿ ಅನ್ನೋದು ಸಿಗೋದಿಲ್ಲ. ಹಾಗಾಗಿ ಮೋಹವನ್ನ ತೊರೆಯೋಣ, ವ್ಯಾಮೋಹದ ಬದುಕನ್ನ ಬಿಡೋಣ. ಏನೋ ಬಂದರೂ ಕೂಡ ಜೀವನದಲ್ಲಿ ಕಷ್ಟ ಸುಖಗಳು ಬಂದರೂ ಕೂಡ, ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನು ಸಹಿಸಿಕೊಂಡು ಬದುಕನ್ನು ನಡೆಸೋಣ ಎಂಬ ನೀತಿಯನ್ನ ಈ ಪಾಠ ಭಾಗ ವಿವರಿಸ್ತಾ ಹೋಗುತ್ತೆ. ಎಷ್ಟು ಸರಳವಾಗಿ, ಎಷ್ಟು ನಿರರ್ಗಳವಾದ ಭಾಷಾ ಶೈಲಿಯ ಮೂಲಕವಾಗಿ ಕವಿಗಳು ಈ ಪದ್ಯವನ್ನ ವರ್ಣಿಸ್ತಾರೆ ಮಕ್ಕಳೇ. ನೀವು ಕೂಡ ನಿಮ್ಮ ಜೀವನದಲ್ಲಿ ಇಂತಹ ಕಥೆಗಳನ್ನ ಕೇಳ್ತಾ ಜೀವನದಲ್ಲಿ ಮೋಹ ಅನ್ನೋದು ಇರಬೇಕು, ಆದರೆ ಅದು ಅತಿಯಾಗಬಾರದು ಅನ್ನೋ ಸಂದೇಶವನ್ನ ಈ ಪದ್ಯ ಹೇಳ್ತಾ ಹೋಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಪದ್ಯ ಭಾಗವನ್ನು ಮುಗಿಸ್ತಾ ಇದ್ದೇನೆ ಮಕ್ಕಳೇ. ಈ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ನಾವು ಒಂದಷ್ಟು ಪ್ರಶ್ನೋತ್ತರ ವಿಭಾಗಕ್ಕೆ ಬರೋದಾದ್ರೆ, ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿತು? ಹೌದಲ್ಲ, ಪಾರಿವಾಳಗಳ ಜೋಡಿ ಹೆಮ್ಮರದ ಬದಲಿನಲ್ಲಿ ಸಂಸಾರವನ್ನ ಹೂಡಿತು. ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು? ಜೋಡಿ ಪಾರಿವಾಳಗಳು ಹಗಲಿರುಳು ಜೊತೆಗೂಡಿ ಒಂದನ್ನೊಂದು ಅಗಲಿರದೆ ಜೊತೆಗೂಡಿ ಬಾಳುತ್ತಿದ್ದವು. ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡಿದವು? ಹೊರಗೆ ಬರಲಿಕ್ಕೋಸ್ಕರ ಅವು ಚೀತ್ಕರಿಸಿದವು ಅಲ್ವಾ? ನಾವು ಏನನ್ನು ತೊರೆದು ಬಾಳಬೇಕು? ವ್ಯಾಮೋಹವನ್ನು ತೊರೆದು ಬಾಳಬೇಕು ಅಲ್ವಾ ಮಕ್ಕಳೇ? ಈ ಪಾರಿವಾಳದ ಕಥೆಯನ್ನ ನೀವು ನಿಮ್ಮ ಮಾತುಗಳಲ್ಲಿ ಬರೀಬೇಕು ಮಕ್ಕಳೇ. ಇಂತಹ ಕಥೆಗಳನ್ನ, ಈ ಪದ್ಯವನ್ನು ರೂಪದಲ್ಲಿರುವಂತಹ ಈ ಒಂದು ಕಥೆಯನ್ನ ನಿಮ್ಮ ಮಾತುಗಳಲ್ಲಿ ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಮಕ್ಕಳೇ. ನಾವು ಈ ಕಥನ ಕವನಗಳು ಅಂದ್ರೆ ಏನು ಅಂತ ಮಾತನಾಡ್ತಾ ಕಥನ ಕವನಕ್ಕೆ ಉದಾಹರಣೆಗಳನ್ನ ಕೊಟ್ಟಿದ್ವಿ. ಸುಬ್ಬಣ್ಣ ರಂಗಣ್ಣ ಯಕ್ಕುಂಡಿಯವರ ಪರಿಚಯವನ್ನ ಮಾಡಿಕೊಂಡು ವ್ಯಾಮೋಹವನ್ನ ತೊರೆದು ಹೇಗೆ ಬಾಳಬೇಕು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ಕೊಡೋದ್ರೊಂದಿಗೆ ಇವತ್ತಿನ ಪದ್ಯ ಭಾಗವನ್ನು ವಿವರಿಸಿದ್ದೇವೆ ಮಕ್ಕಳೇ. ಇದುವರೆಗೂ ಪದ್ಯ ಭಾಗವನ್ನು ಆಲಿಸಿದ್ದೀರಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಗಾಯನ ಮಾಡಿರುವಂತಹ ಒಂದು ವಿಡಿಯೋ ಕೂಡ ಇದೆ ಮಕ್ಕಳೇ. ಈಗ ಪಾಠದ ಕೊನೆಯಲ್ಲಿ ಆ ವಿಡಿಯೋ ಬರುತ್ತೆ. ಆ ವಿಡಿಯೋವನ್ನು ನೋಡ್ತಾ ಇರಿ. ಇದುವರೆಗೂ ಪಾಠವನ್ನು ಆಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ದಟ್ಟ ಕಾಡಿನಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ. ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ದಟ್ಟ ಕಾಡಿನಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ. ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರವು ಒಂದನೊಂದು. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರವು ಒಂದನೊಂದು. ಹೆಗ್ಗು ತುಂಬಿತು ಹೊದರಿನಲ್ಲಿ ಬಂದು, ಹೆಗ್ಗು ತುಂಬಿತು ಹೊದರಿನಲ್ಲಿ ಬಂದು. ದಟ್ಟ ಕಾಡಿನಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ. ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಇಟ್ಟ ಮೊಟ್ಟೆಯ ನೊಡೆದು ಹೆಗ್ಗಿತಿವುಗಳ ಪ್ರೀತಿ, ಮುದ್ದು ಮರಿಗಳ ಮಧುರ ಸದ್ದು ಕೇಳಿ.
ದಿನ ಕಳೆದವಾನಂದದಿಂದ ಬಾಳಿ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ. ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ, ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ. ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ, ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ. ಚೀತ್ಕರಿಸತೊಡಗಿದವು ಬರಲು ಹೊರಗೆ, ಚೀತ್ಕರಿಸತೊಡಗಿದವು ಬರಲು ಹೊರಗೆ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ. ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಕಂಡು ಪಾರಿವಾಳಗಳ ಪಾಡುತ್ತಾಯಿ ಧುಮುಕಿತು ಬಲೆಗೆ, ಹೆಂಡತಿಯ ನಗಲಿರದ ಗಂಡು ಹಕ್ಕಿ. ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ, ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ. ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು. ಹಸಿದ ಬೇಡನು ನಡೆದ ಹೊತ್ತುಕೊಂಡು, ಹಸಿದ ಬೇಡನು ನಡೆದ ಹೊತ್ತುಕೊಂಡು. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ. ಮುದ್ದು ಬಿಳಿ ಪಾರಿವಾಳಗಳ ಜೋಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ವ್ಯಾಮೋಹವನ್ನು ತೊರೆದು ಬಾಳಬೇಕು. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ವ್ಯಾಮೋಹವನ್ನು ತೊರೆದು ಬಾಳಬೇಕು. ಏನು ಬಂದರೂ ಕೂಡ ತಾಳಬೇಕು, ಏನು ಬಂದರೂ ಕೂಡ ತಾಳಬೇಕು. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ. ಮುದ್ದು ಬಿಳಿ ಪಾರಿವಾಳಗಳ ಜೋಡಿ.